ಅಂತೂ ಇಂತೂ ರಾಜೀನಾಮೆ ಪ್ರಹಸನಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಹೇಳೋ ಹಾಗೆ ಈಗಾಗಲೇ ರಾಜೀನಾಮೆ ವಾಪಸ್ ಪಡೆದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಸಚಿವ ರಾಮಲಿಂಗಾರೆಡ್ಡಿ. ಇನ್ಫ್ಯಾಕ್ಟ್ ಈಗ ರಾಜೀನಾಮೆ ಕೊಟ್ಟಿದ್ದಂತಹ ಸಚಿವರು ಇವರು, ಬಟ್ ಅವ್ರ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿರಲಿಲ್ಲ. ರಾಜೀನಾಮೆ ಅಕ್ಸೆಪ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಅಂತಾನೆ ಅರ್ಥ ಅಲ್ವಾ ಅನ್ನೋ ರೀತಿಯಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಹೌದು ವಾಪಸ್ ತಗೊಂಡಿದ್ದಾರೆ ಅನ್ನುವಂಥದ್ದೇ ಅರ್ಥ. ನನ್ನ ರಾಜೀನಾಮೆಯನ್ನ ಸಿಎಂ ಸ್ವೀಕಾರ ಮಾಡಲ್ಲ ಅಂತ ಅಂದ್ರು. ಸ್ವೀಕಾರ ಮಾಡಲ್ಲ ಅಂದ್ರೆ ರಾಜೀನಾಮೆ ರಿಜೆಕ್ಟ್ ಅಂತಾನೆ ಅರ್ಥ ಅಲ್ವಾ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಸೊ ಇದೇ ವಿಚಾರವನ್ನ ಸುರ್ಜೇವಾಲಾ ಅವರು 1-2 ಗಂಟೆ ಮುಂಚೆನೆ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಆಲ್ರೆಡಿ ಮಾತನಾಡಿದ್ದೀನಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ. ಅವ್ರು ಈಗಾಗಲೇ ನಿಮಗೆ ಹೇಳಿರಬಹುದು ನಾನು ರಾಜೀನಾಮೆ ವಾಪಸ್ ಪಡೆದಿದ್ದೀನಿ ಅನ್ನೋ ವಿಚಾರವನ್ನ ಅನ್ನುವಂಥದ್ದನ್ನ ಆಗ್ಲೇ ಹೇಳಿದ್ರು. ಸೊ ಅಲ್ಲಿಗೆ ರಾಜೀನಾಮೆ ಪ್ರಹಸನ ಒಂದು ಹಂತಕ್ಕೆ ಬಂದಿದೆ, ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಅಧಿಕೃತವಾಗಿ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರಾ ಇಲ್ವಾ ಅನ್ನುವಂಥದ್ದು ಅಷ್ಟೇ ಬೇಕಾಗಿದ್ದು. ಅದನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನ್ ಬೈ ಹ್ಯಾಂಡ್ ಹೋಗಿ ಎಲ್ಲವನ್ನೂ ರಾಜೀನಾಮೆ ಪತ್ರವನ್ನ ಅಲ್ಲಿಗೆ ಸಬ್ಮಿಟ್ ಮಾಡಿ ಈಗ ವಾಪಸ್ ಪಡಿಬೇಕು ಅಂತ ಹೇಳಿದಾಗ ಹೋಗಿ ಆ ರಾಜೀನಾಮೆ ಪತ್ರವನ್ನು ಇಲ್ಲ ಕೊಡಿ ವಾಪಸ್ ನನಗೆ ಅಂತ ಹೇಳಿ ತಗೊಂಡು ಬರುವಂತಹ ಪ್ರಮೇಯ ಇಲ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಹಾಗೆ ಅವ್ರು ವಾಟ್ಸ್ಆಪ್ ಮೂಲಕ ಮಾಡಿದ್ರು, ನಾನು ಅದನ್ನು ಅಕ್ಸೆಪ್ಟ್ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ ಅನ್ನುವಂಥದ್ದನ್ನ ಹೇಳಾಗಿತ್ತು. ಸೊ ಅದನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಹೇಳಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಏನೇನು ಹೇಳಿದ್ದಾರೆ ಬನ್ನಿ ನೋಡಿ. ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಜಟಾಪಟಿಗೆ ಬಹುತೇಕ ಇತ್ಯರ್ಥ ಆದ ರೀತಿ ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನೂತನ ಸಚಿವರಂತ ರಾಮಲಿಂಗಾರೆಡ್ಡಿ ಅವರೇ ಟಿವಿ9 ಜೊತೆ ಇದ್ದಾರೆ. ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜೀನಾಮೆಯ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಏನಾಗಿದೆ ಸರ್? ಈಗ ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿದ್ವಿ. ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನೆಲ್ಲ ಬೇರೆ ಕಡೆ ಇದ್ದೆ. ಮಧ್ಯದಲ್ಲಿ ಇಬ್ಬರು ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಇದೆಲ್ಲ ಕೆಲವು ವಿಚಾರ ಎಲ್ಲ ಮಾತಾಡಿದ್ವಿ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ನಾನು ಅಕ್ಸೆಪ್ಟ್ ಮಾಡಲ್ಲಪ್ಪ, ರಾಜೀನಾಮೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ನೂ 2 ವರ್ಷ ಕಾಲ ಇದೆ, ನೀನು ನಮ್ಮ ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಹೇಳಿದರು. ನಾವು ಉಳಿದಾಗೆ ಈ ಖಾತೆ ಬಗ್ಗೆ ಮುಂದಕ್ಕೆ ಅವರೇ ನೋಡ್ಕೊಳ್ತಾರೆ. ಸರ್, ಈಗ ಅಂದರೆ ರಾಜೀನಾಮೆಯನ್ನು ರಾಮಲಿಂಗಾರೆಡ್ಡಿ ಅವರು ವಾಪಸ್ ತಗೊಳ್ತಾ ಇದ್ದಾರಾ, ಹಿಂಪಡಿತಾ ಇದ್ದಾರಾ, ಹೇಗೆ? ಅವರು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ಈಗ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾವುದಾದ್ರೂ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ರಾಮಲಿಂಗಾರೆಡ್ಡಿ ಅವರು? ಈ ಒಂದು ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಇದೇ ವಿಚಾರ ಹಿಂದೆ ನೆನ್ನೆ ಮಾತಾಡೋದಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನೇ ಇಲ್ಲ. ಆಮೇಲೆ ಅವ್ರ ಗಮನಕ್ಕೆ ತಂದಿದ್ದೀನಿ, ಮುಂದಕ್ಕೆ ಮಾಡ್ಕೊಳ್ತಾ ಬಿಡಿ. ಅಂದರೆ ಯಾವುದೇ ಡಿಮ್ಯಾಂಡ್ಗಳಿಲ್ದೇ ಎಲ್ಲದಕ್ಕೂ ರಾಮಲಿಂಗಾರೆಡ್ಡಿ ಅವರು ಆರಾಮಾಗಿ ಒಪ್ಕೊಂಡಿದ್ದಾರೆ. ಆಗ ನೆನ್ನೆ ಇತ್ತಲ್ಲ, ನೆನ್ನೆ ಸಬ್ಜೆಕ್ಟ್ ಹೇಳಿದ್ವಲ್ಲ, ಆ ಸಬ್ಜೆಕ್ಟು ನೋಡ್ಕೊಳ್ತಾರೆ ಅವರೇ, ಸಮಯ ಬಂದಾಗ ಮಾಡ್ತಾರೆ. ಅಲ್ಲ, ನೀವು ಹಿಂದೇನೂ ಕೂಡ ಹೇಳಿದ್ರಿ ನಾನು ಯಾವುದೇ ಖಾತೆ ಆಕಾಂಕ್ಷಿ ಅಲ್ಲ, ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತೇಳಿ. ಕೊನೆಗೂ ಕೂಡ ಪಕ್ಷದ ಮಾತಿಗೆ ಭದ್ರಾದ್ರಿ. ಹಾಗಾದರೆ ಈಗ ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನೇನು ಮಾಡೋದು? ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸುರ್ಜೇವಾಲಾ ಅವರು, ನಮ್ಮ KPCC ಅಧ್ಯಕ್ಷರು, ಆಮೇಲೆ H.K. ಪಾಟೀಲರು, ನಮ್ಮ ವೀರಪ್ಪ ಮೊಯ್ಲಿಯವರು, ನಮ್ಮ ಫಸ್ಟ್ ಅಸೆಂಬ್ಲಿ ಸೀಟ್ ಕೊಡಿಸೋರು ನನಗೆ, ಅವರು ಕೂಡ ಫೋನ್ ಮಾಡಿ ನಿಮ್ಮ ನಿರ್ಧಾರ ವಾಪಸ್ ತಗೋಬೇಕು ಅಂದರು. ಅದ್ರ ಜೊತೆಗೆ ನಮ್ಮ CM ನಾನು ಒಪ್ಪೋದೇ ಇಲ್ಲ ನಿಮಗೆ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಈಗ ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ, ಅದೆಲ್ಲ ಏನಿಲ್ಲ, ಅದೆಲ್ಲ ಅವ್ರು ಬಿಟ್ಟಿದ್ದು. ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನೂ ಹೇಳೋಕ್ಕೋಗಲ್ಲ. ಅಂದರೆ ಈಗ ಸರ್ ಕೊನೆ ನೇರ ಪ್ರಶ್ನೆ, ಎಲ್ಲ ಗೊಂದಲಗಳು ಕೂಡ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ ಹಾಗಾದರೆ? ಹಂಗೆ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳೇ ಈಗಾಗಲೇ ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದರೆ, ಹಾಗಾಗಿ ಆ ರಾಜೀನಾಮೆ ರಿಜೆಕ್ಟ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.